ಎಲ್ಲ ನನ್ನ ಪ್ರೀತಿಯ ತೆಂಗು ಬೆಳೆಗಾರರಿಗೆ ನಮಸ್ಕಾರ. ಇವತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕೆ ಎದ್ರ ಬಗ್ಗೆ ಅಂದರೆ, ಈ ತೆಂಗಿನ ಮರದಲ್ಲಿ ರಸ ಸೋರ್ತಕ್ಕಂಥ ರೋಗ ತುಂಬಾ ಜಾಸ್ತಿ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಈ ತುಮಕೂರು ಸೈಡು ಮತ್ತು ಈ ತಿಪಟೂರು ಸೈಡು ಆ ರೋಗ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಇದು ನಮ್ಮ ಭಾಗದಲ್ಲಿ ಈ ಥರ ರೋಗ ಎಲ್ಲ ನಮ್ಮದು ವಿಜಯನಗರ ಡಿಸ್ಟಿಕ್ಕು. ಸೊ ಇವತ್ತು ಅವ್ರಿಗೇನು ಹೇಳ್ತಾ ಇದ್ದೀನಿ ಅಂದರೆ, ಈ 5 ಅಡಿ ಕೆಳಗಡೆ ಇದ್ದರೆ ಈ ನಾವು ಕೊಟ್ಟಿರ್ತಕ್ಕಂಥ ಕಾಪರ್ ಮಳೆಯಿಂದ ಅದು ಕಂಟ್ರೋಲ್ ಆಗುತ್ತೆ. ಈಗ ನಿಮಗೆ 10 ಅಡಿ 15 ಅಡಿ ಮೇಲ್ಗಡೆ ನಿಮಗೇನಾದರೂ ರಸ ಸೋರ್ತಕ್ಕಂಥ ರೋಗ ಏನಾದರೂ ಇತ್ತು ಅಂದರೆ ಏನು ಮಾಡಬೇಕಂದ್ರೆ, ಈ ನೀಮ್ ಆಯಿಲ್ ಬರುತ್ತೆ 10,000 ppmದು, ಅದನ್ನು 20 ದಿನಕ್ಕೊಂದ್ಸಲ 3 ಸಲ ಸ್ಪ್ರೇ ಮಾಡಿಬಿಟ್ಟು, ಅದಾದಮೇಲೆ ಈಗ ರಸ ಇಲ್ಲಿ ಜಾಸ್ತಿ ಸೋರ್ತಾ ಇದೆ ಅಲ್ವಾ, ಅಲ್ಲಿ ನೀವು 2 ಮಳೆಗಳನ್ನ ಹೊಡ್ಕೋಬೇಕಾಗ್ತದೆ. ಇದನ್ನು ಈ ಥರ 2 ಮಳೆಗಳನ್ನ, ಈ ಥರ ಕಾಪರ್ ಮಳೆನ ಪೂರ್ವದಿಂದ ಪಶ್ಚಿಮಕ್ಕೊಂದು, ಉತ್ತರದಿಂದ ದಕ್ಷಿಣಕ್ಕೊಂದು 2 ಮಳೆ ಹೊಡೀರಿ. ಅಲ್ಲಿಗೆ ಮತ್ತೆ ನಿಮಗೆ 20 ದಿನ 3 ಸಲ ಆದಮೇಲೆ ಮತ್ತೊಂದು ಸಲ ನೀವು ಅಬ್ಸರ್ವೇಷನ್ ಮಾಡ್ತಾ ಇರಬೇಕು. ಆ ರಸ ಸೋರೋದು ಕಡಿಮೆ ಆಗಿದೆಯಾ ಅಥವಾ ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಮತ್ತೊಂದು ಸಲ ಆದರೆ ನೀವು ಈ ಕಾಂಡಕ್ಕೇ ಸ್ಪ್ರೇ ಮಾಡ್ಕೊತ ಬಂದರೆ ನಿಮಗೆ ಆ ರಸ ಸೋರೋ ರೋಗ ಕಂಟ್ರೋಲಿಗೆ ಬರುತ್ತೆ. ಏನಪ್ಪ ಅಂದರೆ, ಇವಾಗ ನಿಮಗೆ 10 ರಿಂದ 15 ಅಡಿ ಮೇಲ್ಗಡೆ ಆಲ್ರೆಡಿ ಅದು ರಸ ಸೋರ್ಬಿಟ್ಟು ಈ ಸುಳಿ ತನಕ ಹೋಗ್ಬಿಟ್ಟು, ಸುಳಿಯಿಂದ ಗರಿ ಏನಾದರೂ 4-5 ಗರಿಗಳು ಕೆಳಗಡೆ ಬಿತ್ತು ಅಂದರೆ ನಿಮಗೆ ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆದ ಕಾರಣದಿಂದ ಈ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಅಂದರೆ 5 ಅಡಿ ಕೆಳಗಡೆ ಸೋರ್ತಾ ಇದೆ ಅಂತಂದರೆ ಈ ಕಾಪರ್ ಸಲ್ಫೇಟು ಆ ನ್ಯೂಸಿಗೆ ಅದು ಸಾಕು, ನಮಗೆ ಮಿನರಲ್ ನಮಗೆ ಕಾಪರ್ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತಾ ಇದ್ದೀನಿ ಎಲ್ಲ ರೈತರಿಗೂ. ಸುಮಾರು ಜನ ಫೋನ್ ಮಾಡ್ತಾರೆ, ಎಲ್ಲ ಮಾಹಿತಿ ತಿಳ್ಕೊತಾರೆ, ಮತ್ತೆ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ವೇಟಿಂಗ್ ಪೀರಿಯಡ್ ಮಾಡ್ಕೊತಾರೆ. ಅಷ್ಟರಲ್ಲಿ ಆ ಗಿಡಗಳೆಲ್ಲ ಒಣಗೋಗಿರುತ್ತೆ. ಸೊ ಆದಷ್ಟು ರೈತರು ಏನು ಮಾಡಬೇಕಂದ್ರೆ, ಈ ಕಾಪರ್ ಮಳೆಗಳನ್ನ ಹೊಡೆದು, ಅಂದರೆ 5 ಅಡಿ ಕೆಳಗಡೆ ಇದ್ದರೆ ರಸ ಸೋರ್ತಕ್ಕಂಥದ್ದು ನಿಮಗೆ ಬೇಗ ಕಂಟ್ರೋಲಿಗೆ ಬರುತ್ತೆ. ಆಲ್ರೆಡಿ 10 ಅಡಿ 15 ಅಡಿ ಮೇಲ್ಗಡೆ ಹೋಗಿದರೆ ಅಂಥ ಮರಗಳಿಗೆ ಏನು ಮಾಡಬೇಕಂದ್ರೆ, ನೀವು ಈ ನೀಮ್ ಆಯಿಲ್ ಬರುತ್ತೆ 10,000 ppmದು, ಅದನ್ನು ಸ್ಪ್ರೇ ಮಾಡ್ಕೊಳ್ಳೋ ಮುಖಾಂತರ 20 ದಿನ ಗ್ಯಾಪ್ ಬಿಟ್ಟು ಮಾಡ್ಕೊಳ್ರಿ. ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅದರಿಂದ. ಇಷ್ಟು ಹೇಳ್ತಾ ಇದ್ದೀನಿ. ರಸ ಸೋರ್ತಕ್ಕಂಥ ರೈತರು ಆದಷ್ಟು ಈ ಕಾಪರ್ ಮಳೆಗಳನ್ನ ಯೂಸ್ ಮಾಡಿ ನಿಮ್ಮ ತೋಟನೂ, ಅಂದರೆ ಈ ತೆಂಗಿನ ಗಿಡ ಉಳಿಸ್ಕೊಳೋಕ್ಕೆ ಟ್ರೈ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಬೇರೆ ರೈತರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.